ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಕುಮಟಾದಿಂದ ಕೊಡಗು ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ನೋಡೋಣ ನನ್ನ ಜರ್ನಿ ಹೇಗಿರುತ್ತೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಈ ವಿಡಿಯೋನ ಕೊನೆಯ ತನಕ ನೋಡಿ ಆಯ್ತಾ. ನಾವೆಲ್ಲ ಕುಮಟದಿಂದ ಹೊರಟ್ವಿ. ಕುಮಟದಿಂದ ಬಂದವರು ಸೀದಾ ಬಂದು ಭಟ್ಕಳಗೆ ಇಳಿದ್ವಿ. ಯಾಕಂದ್ರೆ ತುಂಬಾನೇ ಹೊಟ್ಟೆ ಹಸಿತಾ ಇತ್ತು. ಮನೆಯಿಂದ ಬರುವಾಗ ಏನು ತಿಂಡಿ ತಿಂದಿರ್ಲಿಲ್ಲ. ಸೊ ಅದಕ್ಕೆ ನಾನು ನನ್ನ ತಂಗಿ, ನಮ್ ದೊಡ್ಡಮ್ಮ ಏನೇನ್ ಬೇಕು ನಮ್ಗೆ ಎಲ್ಲಾನು ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನಾವು ಮತ್ತೆ ಕೊಡಗುಗೆ ಹೊರಟ್ವಿ. ಅಂತೂ ಇಂತೂ ನಾವು ಕೊಡಗುಗೆ ಬಂದು ರೀಚ್ ಆದ್ವಿ. ನಾವು ಇಲ್ಲಿ ಬಂದು ರೀಚ್ ಆಗೋಷ್ಟ್ರಲ್ಲಿ 3:30 ಆಗಿತ್ತು. ಸೊ ತುಂಬಾನೇ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ಸೀದಾ ಫಸ್ಟ್ ಬಂದು ಊಟಕ್ಕೆ ಬಂದ್ವಿ. ನಾನು ನಮ್ ತಂಗಿ ಬಿರಿಯಾನಿ ತಗೊಂಡ್ವಿ, ನಮ್ ದೊಡ್ಡಮ್ಮ ವೆಜ್ ತಗೊಂಡ್ರು. ಚೆನ್ನಾಗಿ ಹೊಟ್ಟೆ ತುಂಬುವಷ್ಟು ತಿಂದು ಅಲ್ಲಿಂದ ಹೊರಟ್ವಿ. ನಾವೆಲ್ಲ ಫಸ್ಟ್ ವಿಸಿಟ್ ಮಾಡಿದ್ದೆ ಕುಶಾಲ್ ನಗರದಲ್ಲಿರುವಂತಹ ಗೋಲ್ಡನ್ ಟೆಂಪಲ್ಗೆ. ಹಾಯ್, ಅಂತೂ ಇವಾಗ ನಾವು ಕೂರಗಲ್ಲಿರುವಂತಹ ಫಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡಿದ್ದೀವಿ, ಗೋಲ್ಡನ್ ಟೆಂಪಲ್. ಅದು ಹೇಗಿದೆ ಏನು ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಇದೆಲ್ಲ ಜಾಗ ನೋಡಕ್ ಸಿಗತ್ತೆ. ಮೇ ಬಿ ಇದು ಟಿಬೇಟಿಯನ್ ಅವರ ವಾಸಸ್ಥಳ ಇರ್ಬೋದು. ಒನ್ ಟೈಮ್ ಅಲ್ಲಿ ಚೀನಾದಿಂದ ಟಿಬೇಟಿಯನ್ ಅವರು ಬಂದು ಕುಶಾಲನಗರ ಬಳಿಯ ಬೈಲುಕುಪ್ಪೆಯ ಬೆಂಗಾಡಿನಲ್ಲಿ ಅಲ್ಲೇ ಅವರು ವಾಸ ಮಾಡಿ ನೆಲೆ ನಿಂತು ಅವ್ರೇನ್ ಮಾಡ್ತಾರೆ, ಆ ಸ್ಥಳವನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಈಗ ವಿಶ್ವ ಮಟ್ಟದಲ್ಲಿ ಎಲ್ಲರ ಗಮನ ಸೆಳೆಯುವಂತೆ ಅವರು ಮಾಡಿದ್ದಾರೆ. ಮತ್ತೇನ್ ಗೊತ್ತಾ, ಈ ಸ್ವರ್ಣ ದೇಗುಲವನ್ನ ಟಿಬೇಟಿಯನ್ ಅವರು ಅವ್ರ ದೇಶದ ಸಂಪ್ರದಾಯಗಳಿಗೆ ತಕ್ಕಂತೆ ಅವರು ಅಲ್ಲಿ ಕಟ್ಕೊಂಡಿದ್ದಾರೆ. ನನ್ಗಂತೂ ಈ ಟೆಂಪಲ್ ಗೆ ಬಂದು ತುಂಬಾನೇ ಖುಷಿ ಆಯ್ತು. ನನಗೆ ಈ ಟೆಂಪಲ್ ನೋಡಿದಾಗ ಏನ್ ಅನ್ಸ್ತು ಅಂತಂದ್ರೆ, ನಮ್ಮ ಉತ್ತರ ಕನ್ನಡದ ಸಿರ್ಸಿಯಲ್ಲಿರುವಂತಹ ಟಿಬೇಟಿ ಕಾಲೋನಿ ಇದೆ ಅಲ್ಲ, ನಾನು ಅಲ್ಲಿ ನೋಡಿದೀನಿ. ಸೇಮ್ ಅದೇ ತರಾನೇ ಇದೆ ಇದು. ಸ್ವಲ್ಪ ತುಂಬಾ ಚೇಂಜಸ್ ಇದೆ, ಬಟ್ ಫಸ್ಟ್ ಬಂದ್ ನೋಡಿದಾಗ ನನ್ಗೆ ಅಲ್ಲಿ ತರಾನೇ ಅಂತ ಅನ್ಸ್ತು. ಬಟ್ ತುಂಬಾನೇ ಚೆನ್ನಾಗಿದೆ. ಮತ್ತೇನಂದ್ರೆ ನಾವಿಲ್ಲಿ ಅಕ್ಕಪಕ್ಕದಲ್ಲೇ 3 ಟೆಂಪಲ್ ಇದೆ ಅಲ್ಲಿ, ನಾವ್ ಅದೆಲ್ಲ ನಮ್ಗೆ ನೋಡಕ್ ಸಿಗತ್ತೆ. ಈ ಎಲ್ಲಾ ದೇವಾಲಯವನ್ನ ಪರಮ ಪೂಜ್ಯ ಪನೋರ್ರೀನ್ ಕೋಚೆಯವರು ಇದನ್ನ 1995ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ 1999ರಲ್ಲಿ ಇದನ್ನ ಅವರು ಪೂರ್ಣಗೊಳಿಸ್ತಾರೆ. ನಾವೀಗ ಅಲ್ಲಿರೋ 2 ಟೆಂಪಲ್ ನೋಡ್ಕೊಂಡು ಈಗ ಪದ್ಮಸ್ತಂಭವ ಬೌದ್ಧ ಧರ್ಮ ವಿಹಾರ ಇಲ್ಲಿ ಬಂದ್ವಿ. ಈಗ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ನಾವು ಚಪ್ಪಲಿ ಎಲ್ಲ ಇಟ್ಟು ಹೋಗ್ಬೇಕಿತ್ತು. ಸೊ ಅದನ್ನೆಲ್ಲ ಇಟ್ಟು ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ. ಈ ದೇವಾಲಯವು ಶಿಲ್ಪಕಲೆಯಿಂದ ಕೂಡಿದ್ದು, ಕಲೆಗೆ ಚಿನ್ನದ ಲೇಪನ ಮೆರುಗನ್ನ ಇವರು ನೀಡಿದ್ದಾರೆ. ವಿಶಾಲ್ ಹಜಾರ್ ಹೊಂದಿರುವ ದೇವಾಲಯದ ಪೀಠದಿಂದಲೇ ಒಂದು 60 ಅಡಿ ಎತ್ತರದ ಬುದ್ಧನ ಮೂರ್ತಿ ಹಾಗೂ 58 ಅಡಿ ಎತ್ತರದ ಗುರು ಪದ್ಮಸಂಭವ ಹಾಗೂ ಬುದ್ಧ ಅಮಿತಯೂಸ್ ನ 3 ಬೃಹತ್ ಪ್ರಧಾನ ಮೂರ್ತಿಗಳು ನಾವು ಇಲ್ಲಿ ನೋಡೋಕ್ ಸಿಗತ್ತೆ. ಹಾಗೆ ಇವೆಲ್ಲವನ್ನ ಚಿನ್ನ ಲೇಪಿತ ತಾಮ್ರದ ಲೋಹದಿಂದ ಇವರು ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಟೆಂಪಲ್ ಮಾತ್ರ ಸೂಪರ್ ಆಗಿದೆ. ಮತ್ತೇನಂದ್ರೆ ಇಲ್ಲಿ ಏನಿದೆ ಅಲ್ಲ 3 ಬೃಹತ್ ಪ್ರಧಾನ ಮೂರ್ತಿಗಳು, ಅದ್ರ ಒಳಗಡೆ ಏನೇನಿದೆ ಅಂತಂದ್ರೆ ಧರ್ಮ ಗ್ರಂಥಗಳು, ಮಹಾತ್ಮರ ಭಗ್ನಾವಶೇಷಗಳು, ಜೇಡಿ ಮಣ್ಣಿನ ಸ್ತೂಪಗಳು, ಎರಕದ ಅಚ್ಚುಗಳು ಮತ್ತು ಸಣ್ಣ ಸಣ್ಣ ಮೂರ್ತಿಗಳಿವೆ. ಇವೆಲ್ಲವೂ ಭಗವಾನ್ ಬುದ್ಧನ ದೇಹ ನುಡಿ ಮತ್ತು ಮನಸ್ಸಿನ ಸಂಕೇತಗಳಾಗಿವೆ. ಯಾರಾದ್ರೂ ವಿಸಿಟ್ ಮಾಡಿದ್ದೀರಾ ಗೋಲ್ಡನ್ ಟೆಂಪಲ್ ಗೆ? ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಒಂದ್ಸತಿ ವಿಸಿಟ್ ಮಾಡಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಪ್ಲೇಸ್. ಮತ್ತೇನ್ ಗೊತ್ತಾ, ಈ ಟೆಂಪಲ್ ಹೊರಗಡೆ ಸೂಪರ್ ಆಗಿರುವಂತಹ ಗಾರ್ಡನ್ ಮಾಡಿದ್ದಾರೆ. ಪ್ರವಾಸಿಗರ ನಾವೆಲ್ಲ ಹೋಗ್ತೀವಲ್ಲ, ಅಲ್ಲಿ ನಾವು ಸುಸ್ತಾದ್ರೆ ಅಥವಾ ಆರಾಮಾಗಿ ಅಲ್ಲಿ ಕುತ್ಕೋಬಹುದು. ತುಂಬಾ ಹೂವಿನ ಗಿಡ ಆಗಿರ್ಬೋದು, ಪ್ರತಿಯೊಂದು ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಬಹುದು, ವಿಡಿಯೋ ಎಲ್ಲ ಮಾಡ್ಕೊಬಹುದು. ಸೊ ನನ್ಗಂತೂ ಗಾರ್ಡನ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಒಳಗಡೆ ಎಲ್ಲ ದೇವಸ್ಥಾನ ಎಲ್ಲ ಸುತ್ತಿ ಸ್ವಲ್ಪ ಸುಸ್ತಾಗಿತ್ತು. ಸೊ ಅದಕ್ಕೆ ನಾವು ಅಲ್ಲಿ ಕುತ್ಕೊಂಡು ಇಡೀ ಗಾರ್ಡನ್ ಎಲ್ಲ ನೋಡ್ಬಿಟ್ಟು ಅಲ್ಲೇ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈಗ ಜಸ್ಟ್ ಗೋಲ್ಡನ್ ಟೆಂಪಲ್ ಎಲ್ಲ ನೋಡ್ ಮುಗಿಸಿ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದೀವಿ. ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲ ಹೋಗೋದು ಅಂತ, ನೋಡ್ತೀನಿ. ಹೋಗಾದ್ಮೇಲೆ ನೆಕ್ಸ್ಟ್ ಎಲ್ಲ ಹೋಗಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ.
ಗೋಲ್ಡನ್ ಟೆಂಪಲ್ ಆದ್ಮೇಲೆ ನಾನು ನೆಕ್ಸ್ಟ್ ಎಲ್ಲಿ ಹೋದೆ ಅಂತ ನಾನು ಪಾರ್ಟ್ 2 ದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಪ್ಲೀಸ್ ಗಾಯ್ಸ್, ಅಲ್ಲಿವರೆಗೂ ನೀವ್ ಏನ್ ಮಾಡ್ಬೇಕು, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು.